ರತ್ನ ಆಗಿ ಘೋಷಣೆ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ವಿ, ಅದು ಹರಿಸರಿ ಪ್ರಯತ್ನದಿಂದ ತುಂಬ ಇದಾಯ್ತು. ತುಂಬ ಖುಷಿ, ಹೆಮ್ಮೆ ಆಗ್ತಾಯಿದೆ. ನಮ್ಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಇದಾಗ್ತಾಯಿದೆ. ನಮ್ಮ ಪ್ರತಿಮೆ ಹತ್ರ ಈಗೆಲ್ಲ ಮಾಲಾರ್ಪಣೆ ಮಾಡಿ ಇದು ಮಾಡಿ ಈಗ ಬಂದು ಈಗ ಭಾಗವಹಿಸ್ತೀವಿ. ನಮಗೆ ಎಷ್ಟು ಇದು ಖುಷಿ ಆಗ್ತಾಯಿದೆ ಅಂದರೆ ಹೇಳ್ಕೊಳಕ್ಕೆ ಸುಮ್ಮನೆ ಅಷ್ಟಾಗ್ತಾಯಿಲ್ಲ. ನಮ್ಮ ಸಂಘದ ಅಧ್ಯಕ್ಷರು ಮಾತಾಡ್ತಾರೆ, ಪ್ರದೀಪ್ ಅವರು ಬನ್ನಿ. ತಡ ಆದರೂ ಪರವಾಗಿಲ್ಲ. ಈ ಸಂದರ್ಭದಲ್ಲಿ ನಾವು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ, ಇಡೀ ಸಚಿವ ಸಂಪುಟದವರಿಗೆ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಮೇಡಮ್. ತುಂಬ ಸಂತೋಷ ಆಗಿದೆ ಮೇಡಮ್. ಅವರು ಕರ್ನಾಟಕ ರತ್ನ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನಾವು ಮೊದಲು ವಿಶ್ವರತ್ನ ಅಂತಲೇ ಕರಿತಿದ್ವಿ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು. ಆ ಮುತ್ತಿಗೆ ಇವತ್ತೊಂದು ಕರ್ನಾಟಕ ರತ್ನ ಅನ್ನೋದೊಂದು ಗಿರಿಮೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ತುಂಬ ಸಂತೋಷ ಆಗುತ್ತೆ ಮೇಡಮ್. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಮತ್ತೊಮ್ಮೆ ಮಗದೊಮ್ಮೆ ಕನ್ನಡಾಂಬೆಯ ವರಪುತ್ರ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಜನ್ಮದಿನದ ಇನ್ನೇನು ಬರ್ತಾಯಿದೆ 18ನೇ ತಾರೀಕೆ. ಈ ಸಂದರ್ಭದಲ್ಲಿ ಒಂದು ಸರ್ಕಾರ ಒಂದು ಒಳ್ಳೆಯ ಇದನ್ನು ಕೊಟ್ಟಿದೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಒಂದು ಬೇಡಿಕೆ ಈಡೇರಿದೆ, ಸ್ಮಾರಕ ವಿಚಾರದಲ್ಲಿ ಗೊಂದಲ ಹಾಗೆ ಇದೆ. ಹಾಂ ಸರ್, ಅದೇ ಅದೊಂದು ಈಡೇರಿಸ್ಬಿಟ್ರೆ ಈ ನಮ್ಮ ಜೀವಮಾನದ ಅವಧಿಯಲ್ಲಿ ನಾವು ಸಿದ್ದರಾಮಯ್ಯನವ್ರನ್ನ ಮರಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದೊಂದು ಆಗೋಗ್ಬಿಡ್ಲಿ ಅಂತೇಳಿ ಈಗ DC ಶಂಕರ್ ಅವರು ಒಂದು ಮಾತು ಹೇಳಿದರು. 2 ಎಕರೆಗೆ ಆಲ್ರೆಡಿ ಅವರು ಆಗೋಗಿದೆ, ಅದು ಅರಣ್ಯ ಇಲಾಖೆಯವರು ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದು ಒಂದು ಆಗೋಗ್ಬಿಟ್ರೆ ನಾವು ಅವರಿಗೆ ತುಂಬ ಕೃತಜ್ಞರಾಗಿರ್ತೀವಿ ಸರ್. ಮತ್ತು ಅವರಿಗೆ ಸಿದ್ದರಾಮಯ್ಯನವ್ರಿಗೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿ ಮಾಡ್ತೇನೆ, ಸರ್ ಒಂದು ಶುಭ ಸಮಾಚಾರನ ಕೊಟ್ಟರೆ ನಮ್ಮ ಸ್ಮಾರಕದ ವಿಚಾರದಲ್ಲೂ ಕೂಡ ಒಂದು ಶುಭ ಸಮಾಚಾರವನ್ನು 18ನೇ ತಾರೀಕು ಒಳಗೆ ನೀವು ಒಂದು ಪ್ರಕಟಣೆ ಮಾಡಿ ಅಂತೇಳಿ ಅವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ವರ್ಷಗಳಲ್ಲಿ ಎಷ್ಟೋ ಸಾರಿ ಹತ್ಕೊಂಡಿರ್ತೀರಾ, ನೊಂದ್ಕೊಂಡಿರ್ತೀರಾ, ಬೇಜಾರು ಮಾಡ್ಕೊಂಡಿರ್ತೀರಾ. ಸೊ ಇವತ್ತು ಆ ಬೇಜಾರೆಲ್ಲ ಹೋಗಿದೆ ಅಂತ? ಬೇಜಾರೆಲ್ಲ ಹೋಗಿದೆ ಮೇಡಮ್, ಹೋಗಿದೆ. ಅದು ಸ್ಮಾರಕದ ವಿಚಾರದಲ್ಲಿ ಇನ್ನೊಂದು ಚೂರು ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಸರ್ಕಾರ ಒಂದು ಒಳ್ಳೆ ನಿರ್ಧಾರ ತೊಗೊಂಡ್ಬಿಟ್ರೆ ನಾವು ಜೀವಿತಾವಧಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ನೀವು ಮೀಟ್ ಹೇಳಿ ಸರ್, ಅವರು ಒಂದು ನಾನು ಹೃದಯವಂತ ಸಿನಿಮಾ ನಮ್ಮದು ಮೈಸೂರು ಜಿಲ್ಲೆ ಮೇಡಮ್, ನಮ್ಮದು ಅವ್ರದೇ ಜಿಲ್ಲೆ ಹೃದಯವಂತ ಸಿನಿಮಾ ಸಂದರ್ಭದಲ್ಲಿ 4 ಗಂಟೆಗೆ ಬ್ಯಾನರ್ ಹಾಕಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ನನ್ನ ಹೆಗಲ ಮೇಲೆ ಕೈ ಹಾಕಿ ಒಂದು ಮಾತು ಹೇಳಿದರು, ರಾಜಾ ಈ ಥರ ಎಲ್ಲ ಮಾಡಬಾರ್ದು, ನೀವು ಎಷ್ಟೊತ್ತಿಗೆ ಎದ್ದೆ, ಎಷ್ಟೊತ್ತಿಗೆ ಬಂದೆ, ನೀನು ಮನೇಲಿ ಹೇಳ್ಬಿಟ್ಟು ಬಂದಿದೀಯಾ, ಅಷ್ಟು ಕಾಳಜಿ ವಹಿಸ್ತಿದ್ರು ಮೇಡಮ್. ಮೊದಲು ಮನೆ ದೇವ್ರನ್ನ ನೋಡ್ಕೊ ಅಂತ ಹೇಳ್ತಿದ್ರು, ಮನೆ ದೇವ್ರು ಯಾರು, ಅಪ್ಪ ಅಮ್ಮನ ನೋಡ್ಕೊ ಅಂತ ಹೇಳ್ತಿದ್ರು. ಅಂಥ ಹೃದಯವಂತರಿಗೆ ಇವತ್ತು ಕರ್ನಾಟಕ ರತ್ನ ಕೊಟ್ಟರಲ್ಲ ಮೇಡಮ್, ಭಾಳ ಖುಷಿ ಆಗುತ್ತೆ ಮೇಡಮ್. ಒಂದು ಜೈಕಾರ ಹಾಕ್ಬಿಡಿ. ಜಮೀನ್ದಾರ್